ರೈತ ಅಂದ್ರೆ ತಕ್ಷಣ ನೆನಪಾಗುವುದೇ ಅನ್ನದಾತ, ದೇಶದ ಬೆನ್ನೆಲುಬು. ರೈತರು ನಮ್ಮ ಸಮಾಜದ ಬೆನ್ನೆಲುಬು. ನಾವು ತಿನ್ನುವ ಎಲ್ಲ ಆಹಾರವನ್ನು ನಮಗೆ ಒದಗಿಸುವವರು ಅವರೇ. ಪರಿಣಾಮವಾಗಿ ದೇಶದ ಇಡೀ ಜನಸಂಖ್ಯೆಯು ರೈತರ ಮೇಲೆ ಅವಲಂಬಿತವಾಗಿದೆ. ಅದು ಚಿಕ್ಕದಾಗಿರಲಿ ಅಥವಾ ದೊಡ್ಡ ದೇಶವಾಗಿರಲಿ, ಅವರಿಂದ ಮಾತ್ರ ನಾವು ಭೂಮಿಯ ಮೇಲೆ ಬದುಕಲು ಸಾಧ್ಯವಾಯಿತು. ರೈತರಿಗೆ ಇಷ್ಟೊಂದು ಮಹತ್ವವಿದ್ದರೂ ಯಾರೋ ಕಿಡಿಗೇಡಿಗಳು ರೈತರ ಬೆಳೆಗೆ ವಿಷಕಾರಿದ್ದಾರೆ. ತೋಟದಲ್ಲಿ ಕಿಡಿಗೇಡಿಗಳು ರೇಷ್ಮೆ ಸೊಪ್ಪಿಗೆ ವಿಷ ಸಿಂಪಡಿಸಿದ ಪರಿಣಾಮ ಗೂಡು ಕಟ್ಟುವ ಮುನ್ನವೇ ಹುಳು ಜೀವ ಬಿಟ್ಟಿವೆ. ಇಂಥದ್ದೊಂದು ದಾರುಣ ಘಟನೆ ಶಿಡ್ಲಘಟ್ಟ ತಾಲೂಕಿನ ಬುಳುವನಹಳ್ಳಿ ಗ್ರಾಮದ ರೈತ ನಾರಾಯಣಪ್ಪ ಎಂಬುವರ ತೋಟದಲ್ಲಿ ನಡೆದಿದೆ. ರೇಷ್ಮೆ ಹುಳುಗಳು ಗೂಡು ಕಟ್ಟಲು ಒಂದು ದಿನ ಆಗಿದ್ರೆ ಚಂದ್ರಿಕೆಗೆ ಹಾಕಬೇಕಿತ್ತು. ಅಷ್ಟರಲ್ಲಿ ಕೆಲ ಹುಳುಗಳು ಸೊಪ್ಪಿನಲ್ಲೇ ಸಾವನ್ನಪ್ಪಿವೆ. ಹೀಗಿರುವಾಗ ಗೂಡು ಕಟ್ಟುವ ಮುನ್ನವೇ ಕೊನೆ ಮೇವು ತಿಂದು ಜೀವ ಬಿಟ್ಟಿವೆ. ಪರಿಣಾಮ ಕೈಗೆ ಬಂದ ತುತ್ತು ಬಾಯಿಗಿಲ್ಲ ಎಂಬಂತಾಗಿ ಸುಮಾರು 1.5 ಲಕ್ಷ ರೂಪಾಯಿ ನಷ್ಟ ಅನುಭವಿಸಿದ ರೈತ ನಾರಾಯಣಪ್ಪ ಕಣ್ಣೀರು ಸುರಿಸುವಂತಾಗಿದೆ. ತನ್ನ 2 ಎಕರೆಯ ಜಮೀನಿನಲ್ಲಿ ರೇಷ್ಮೆ ಸೊಪ್ಪು ಬೆಳೆದಿದ್ದು 200 ರೇಷ್ಮೆ ಮೊಟ್ಟೆ ಸಾಕಾಣಿಕೆ ಮಾಡಿರುವ ರೈತ ಭಾನುವಾರ ರಾತ್ರಿ ಸೊಪ್ಪು ಹಾಕಿದ್ದು ಸೋಮವಾರ ಬೆಳಗ್ಗೆ ಬಂದು ನೋಡಿದಾಗ ಎಲ್ಲಾ ಹುಳುಗಳು ಸೊಪ್ಪಿನಲ್ಲಿಯೇ ಪ್ರಾಣ ಬಿಟ್ಟಿದ್ದವು ಎಂದು ತಮ್ಮ ಅಳಲು ತೋಡಿಕೊಂಡಿದ್ದು ಕಿಡಿಗೇಡಿಗಳು ಮಾಡಿರುವ ಕೃತ್ಯಕ್ಕೆ ಆಕ್ರೋಶವನ್ನ ಹೊರಹಾಕಿದ್ದಾರೆ. ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷೆಯಾಗಬೇಕು, ಜೊತೆಗೆ ಸರ್ಕಾರ ಪರಿಹಾರವನ್ನು ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ನಾವು ಮಂಜುನಾಥ್ ಅವರು ಮಾತಾಡ್ತಾ ಇದ್ವಿ. ನಾವು ಸುಮಾರು 20-30 ವರ್ಷದಿಂದ ಹುಳ ಮೇಯಿಸ್ತಾ ಇದ್ರಿ. ಇತ್ತೀಚೆಗೆ 4-5 ವರ್ಷದಿಂದ ಕಿಡಿಗೇಡಿಗಳು ನಮ್ಮ ಮೇಲೆ ಒಬ್ಬಿಸ್ಬಿಟ್ಟು ಈಗ 3-4 ವರ್ಷದಿಂದ ನಮ್ಗೆ ಈಗ ತೊಂದರೆ ಮಾಡ್ತಾ ಇದ್ದಾರೆ. ಈಗ ಮೊದಲು ನಮ್ಗೆ ಔಷಧಿ ಸೊಪ್ಪು ಇಪ್ಪು ಸೊಪ್ಪಿಗೆ ಔಷಧಿ ಹಾಕ್ಬಿಟ್ಟು ನಮ್ಗೆ 5 ದಿನದಲ್ಲಿ 6 ದಿನದಲ್ಲಿ ಹುಳ ಇದೆ. ಅದ್ರ ಸೊಪ್ಪು ಹಾಕಿರೋದನ್ನು ಈಗ ನಮ್ಗೆ ಇಂದವರೆಗೂ ನಮ್ಗೆ ಗೊತ್ತಿರಲಿಲ್ಲ. ಈಗ ಬಂದು ನೋಡಿದ್ರೆ ಎಲ್ಲ ಮಲಗಿಬಿಟ್ಟಿದೆ ಕೆಳಗಡೆ. ಈ ರೇಟ್ಗಳಲ್ಲಿ ನೋಡಿದ್ರೆ 400 ರೂಪಾಯಿ ರೇಟು, 600 ರೂಪಾಯಿ ಇದ್ದಲ್ಲಿ ಏನಿಲ್ಲ. ಈಗ 400 ರೂಪಾಯಿ ರೇಟ್ ಇದೆ, ನಮ್ಗೆ ಏನು ಸಿಗ್ತಾ ಇಲ್ಲ. ಅದರಲ್ಲೂ ನಮ್ಗೆ ಈ ತರ ಲಾಸ್ ಮಾಡಿ ನಮ್ಗೆ ಕಿಡಿಗೇಡಿಗಳು ಯಾರು ಮಾಡಿದಾರೆ ಅನ್ನೋದು ನಮಗೂ ಗೊತ್ತಿಲ್ಲ. ಈ ತರ ನಾವು 4-5 ವರ್ಷದಿಂದ ನಾವು ಅಣ್ತಮ್ಮಂದ್ರು ಇದ್ದಲ್ಲಿ ಬಿದ್ದಿರಿ. ಸೆಂಟ್ರಲ್ ಯಾರು ಮಾಡಿದಾರೆ ಅನ್ನೋದು ಗೊತ್ತಿಲ್ಲ. ನೀವು ಇಪ್ಪು ಸೊಪ್ಪಿಗೆ ನಾವು ಸುಮಾರು 2 ಎಕರೆ ಜಮೀನ್ ಇದೆ. 2 ಎಕರೆ ಜಮೀನಲ್ಲಿ ಸೆಂಟ್ರಲ್ಲಿ ಹೋಗ್ಬಿಟ್ಟು ಇಪ್ಪು ಸೊಪ್ಪಿಗೆ ಔಷಧಿ ಚೆಲ್ಬಿಟ್ಟು ನಮಗೆ ಈಗ 6 ದಿನದಲ್ಲಿ ಇದೆ. 6 ದಿನದಲ್ಲಿ ನಮ್ಗೆ ಈ ತರ ತೊಂದರೆ ಮಾಡಿದ್ದಾರೆ. ನೀವು ಅದ್ರಿಗೆ ಏನು ಅನುಮಾನ ಇದೆಯಾ ನಿಮ್ ಮಾಡಿದಾರೆ ಅಂತ? ಇಲ್ಲ ಸರ್, ನಾವು ಈಗ ಮಾಡಿಬೇಕು ಅಂದ್ರೆ ನಾವು ಅಣ್ತಮ್ಮಂದ್ರು 4 ವರ್ಷದಿಂದ ಕಿತ್ಲಾಡ್ತಾನೆ ಇದ್ದೀರಿ. 4 ವರ್ಷದಿಂದ ಅವರು ಏನು ಮಾಡಿರಲಿಲ್ಲ. ಈಗ ಮೊನ್ನೆ ಒಂದ್ ಲಾಟ್ ಔಷಧಿ ಚೆಲ್ತೀರಿ ಅಂತ ಚೆಲ್ಲಿದ್ರು, ಅದು ಏನು ಎಫೆಕ್ಟ್ ಆಗಿಲ್ಲ. ಈಗ ನಮ್ಗೆ ಎಫೆಕ್ಟ್ ಆಗಿದೆ. ಈ ಎಫೆಕ್ಟ್ ಆಗಿರೋದ್ರಿಂದ ನಮ್ಗೆ ನೀವು ಏನ್ ಕ್ರಮ ತೆಗೆದುಕೊಂಡು ಎಷ್ಟು ಎಕರೆ ಸೊಪ್ಪು ಚೆಲ್ಲಿದ್ದಾರೆ? ಈಗ 2 ಎಕರೆ ಜಮೀನಲ್ಲಿ ನಮ್ಗೆ ಈಗ ಸೊಪ್ಪಿದೆ. ಸೊಪ್ಪು ಚೆಲ್ಲಿರೋದು ಈಗ ನಾವು 4 ದಿನ ಅದರಲ್ಲೂ 4 ದಿನ ಹಾಕಿದ್ರಿ. ಸೆಂಟ್ರಲ್ಲಿ ನಮ್ಗೆ ಈ ತರ ಔಷಧಿ ಕಂಡು ಬಂದಿದೆ.